ಔರಂಗಜೇಬ್ ಬಿಜಾಪುರನ್ನು 1686 ವಶಪಡಿಸ್ಕೊಂಡ ಮೇಲೆ ಅದರ ಅಪೋಸಿಟ್ ಸೈಡಲ್ಲಿ ಅವನು ಪೂರ್ತಿ ಸೈನ್ಯ ತಗೊಂಡು ಅಲ್ಲೇ ಸುಮಾರು 9 ತಿಂಗಳು ಕ್ಯಾಂಪ್ ಮಾಡಿದ್ದ. ಅದು ಬಿದಿರಿ ಅನ್ನೋದು ಕೃಷ್ಣಾ ನದಿ ದಂಡೆ ಮೇಲೆ ಇರ್ತಕ್ಕಂಥ ಊರು. ನಾವು ಮೂಲತಃ ಆ ಊರಿನವರು. ನಮ್ಮ ಮುತ್ತಾತನ ಕಾಲದಲ್ಲಿ ಮಲ್ಲಪ್ಪ ಬಿದಿರಿ ಅವ್ರ ಕಾಲದಲ್ಲಿ ನಾವು ಅಲ್ಲಿಂದ ಬಂದು ಬನಟ್ಟಿಯಲ್ಲಿ ಸೆಟ್ಲ್ ಆಗಿದ್ದೀವಿ. ಅದಕ್ಕೆ ನಮಗೆ ಬಿದಿರಿಯವರು ಅಂತ ಹೇಳಿ ಬಿದಿರಿ ಅಂತ ಅಡ್ಡ ಹೆಸರು ಬಂದಿದೆ. ಅಂದರೆ ನಮ್ಮ ಮನೇಲಿ ಅವಾಗ ಚಹಾ ಕುಡಿ ಪದ್ಧತಿ ಇರಲಿಲ್ಲ, ಚಹಾ ಕಾಫಿ ಮಾಡೋ ಪದ್ಧತಿ ಇರಲಿಲ್ಲ. ಯಾರಾದರೂ ಆರೋಗ್ಯ ಕೆಟ್ಟರೆ ಅಥವಾ ರೋಗಿಗಳಾಗಿದ್ದರೆ ಅವ್ರಿಗೆ ಚಹಾ ಕೊಡ್ತಿದ್ರು. ಆದರೆ ಸಾಮಾನ್ಯವಾಗಿ ನಮಗೆ ಮಜ್ಜಿಗೆ ಮತ್ತು ವಾರದಲ್ಲಿ 1-2 ಸಲ ಹುರುಳಿ ಅಂಬಲಿ, ಅಂದರೆ ಹುರುಳಿಯನ್ನು ಬೀಸಿ ಪುಡಿ ಮಾಡಿ ಹಿಟ್ಟು ಮಾಡಿ ಅದನ್ನು ನೀರಿನಲ್ಲಿ ಚೆನ್ನಾಗಿ ಬೇಯಿಸಿ ಅದಕ್ಕೆ ಬೆಲ್ಲ ಹಾಕಿ ನಾನು ಗಂಜಿ ಥರ ಮಾಡಿ ನಮ್ಗೆ ಹಿತ್ತಾಳಿ ಗಂಗಾಳಲ್ಲಿ ಹಾಕಿ ಕೊಡ್ತಿದ್ರು. ನಾವು ಅದನ್ನು ಒಂದು ಟೀ ಕಾಫಿ ಥರ ಕುಡಿತಾ ಇದ್ದೀವಿ. ಮನೇಲಿ ಎಲ್ಲರಿಗೂ ಕೊಡ್ತಿದ್ರು. ಅದನ್ನು ವಾರದಲ್ಲಿ 1-2-3 ಸಲ ಕೊಡ್ತಿದ್ರು. ಸರ್ ತಾಯಿನ ನಾವು ನೋಡಿಲ್ಲ, ಅವ್ರು ನೋಡಿರೋದ್ರಿಂದ ಅವ್ರು ನೆನಪುಗಳು ಹೇಳ್ತಿದ್ದಾರೆ. ಸೊ ಹುರುಳಿ ಅಂಬಲಿನ ಮಾಡ್ಕೊಟ್ಟಿದ್ದೀನಿ ಹೇಳೋದು. ಸರ್ ಫಸ್ಟ್ ಪೊಲೀಸ್ ಡ್ರೆಸ್ ಹಾಕೊಂಡು ಮುಂದೆ ನಿಮ್ಮ ಅದೇ ಕೇಳೋಣ ಅನ್ಕೊಂಡಿದ್ದೆ. ಈಗ ನಿಮ್ಮ ಪೊಲೀಸ್ ವೃತ್ತಿ ಜೀವನ ಶುರುವಾಗಿದ್ದು ಹೇಗೆ? ಇಲ್ಲ, ನಾನು ಪೊಲೀಸ್ ವೃತ್ತಿ ನಂದು ನಿಜವಾಗಿ ಲೆಕ್ಕ ಹಾಕಿದ್ರೆ 4ನೇ ವೃತ್ತಿ. ನಾನು 1970ರಲ್ಲಿ ಮುಂಬೈಗೆ ಹೋದೆ. ಮುಂಬೈಗೆ ಹೋಗಿ ನಮ್ಮ ತಂದೆಯವರು 7 ತಿಂಗಳ ಒಂದು 80 ರೂಪಾಯಿ ಪಗಾರ ಬರ್ತಿತ್ತು. ಆವಾಗ ನಾನು ವಾರ 20 ರೂಪಾಯಿ ಬರ್ತಿತ್ತು ಅವ್ರಿಗೆ. ನಾನು ಮುಂಬೈಗೆ ಹೋಗಿ ಕೆಲಸಕ್ಕೆ ಹೋದಾಗ ಬ್ಲಿಜ್ಜಲ್ಲಿ +2 ಡಿಸ್ಪ್ಯಾಚ್ ಅಸಿಸ್ಟೆಂಟ್ ಅಂತ ಕೆಲಸ ಶುರು ಮಾಡಿದೆ. ಯಾವಾಗಂದರೆ ಅಕ್ಟೋಬರ್ ಎಂಡು 1970ಇಂದ ನಾನು ಸುಮಾರು ಒಂದು ಏಪ್ರಿಲ್ವರೆಗೆ, ಅಂದರೆ 6 ತಿಂಗಳು ಕೆಲಸ ಮಾಡಿದೆ. ಅಲ್ಲಿ ನಾನು ಡಿಸ್ಪ್ಯಾಚ್ ಅಸಿಸ್ಟೆಂಟ್ ಆಗ್ತಿದ್ದೆ. ಅಲ್ಲಿಯೂ ನನಗೂ 80 ರೂಪಾಯಿ ಪಗಾರ ಕೊಡ್ತಿದ್ರು ತಿಂಗಳಿಗೆ. ಅಂದರೆ ವಾರಕ್ಕೆ ಪ್ರತಿ ಮಂಗಳವಾರ 20 ರೂಪಾಯಿ ಕೊಡ್ತಿದ್ರು. ಮುಂದೆ ಅದು ಅಲ್ಲಿದ್ದಾಗ ನಾನು ಅಲ್ಲಿ ನಮ್ಮ ವಾಚ್ಮನ್ ಇದ್ದ ಗಾಡಿಗೆ ಅಂತ ಒಬ್ಬರು ಸೊಲ್ಲಾಪುರದವನು, ಅವನ ಸಂಪರ್ಕದಲ್ಲಿ ಬಂದು ನಾನು ಹೀಗೆ ಪೋಸ್ಟ್ಸ್ ಆ್ಯಂಡ್ ಟೆಲಿಗ್ರಾಫ್ಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಮತ್ತು SSLC ಮಾರ್ಕ್ಸ್ ಮೇಲೆ ರಿಕ್ರೂಟ್ಮೆಂಟ್ ಮಾಡ್ತಾರೆ ಪೋಸ್ಟ್ಸ್ ಆ್ಯಂಡ್ ಟೆಲಿಗ್ರಾಫ್ಸ್ ಡಿಪಾರ್ಟ್ಮೆಂಟಲ್ಲಿ ಅಂತ ತಿಳಿದು ಬಂತು. ಆ ಗಾಡಿಗೆ ಅವ್ರ ತಮ್ಮ ಸೆಲೆಕ್ಟ್ ಆದದ್ರಿಂದ ನನಗೆ ವಿಷಯ ಗೊತ್ತಾಯಿತು. ಆಮೇಲೆ ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್ ಬಂದಾಗ ಅವ್ನ ಗಾಡಿಗೆನ ನನಗೆ ತಂದು ಕೊಟ್ಟ. ನಾನು ಆವಾಗ ಬಾಂಬೆಯಲ್ಲೇ ಫೋರ್ಟ್ ಹೈಸ್ಕೂಲ್ಗೆ ಹೋಗಿ ಟ್ರೂ ಕಾಪಿಗಳನ್ನು ಮಾಡಿಸಿ ಹೆಡ್ ಮಾಸ್ಟರ್ ಕಡೆ ಸಹಿ ಮಾಡಿಸಿ ನಾನು ಅರ್ಜಿ ಹಾಕಿದ್ದೆ. ನನಗೆ ಗುಲ್ಬರ್ಗಾ ಟೆಲಿಗ್ರಾಫ್ ಇಂಜಿನಿಯರಿಂಗ್ ಡಿವಿಷನಲ್ಲಿ ಟೆಲಿಫೋನ್ ಆಪ್ರೇಟರ್ ಅಂತ ಕೆಲಸಕ್ಕೆ ಅರ್ಜಿ ಹಾಕಿದ್ದೆ. ನನಗೆ ಏಪ್ರಿಲ್ ತಿಂಗಳಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಸಿಲೆಕ್ಟ್ ಆಗಿದ್ದೀನಿ ಅಂತ ಬಂತು. ಆಮೇಲೆ ಮೇ ಜೂನಲ್ಲಿ ನಾನು ಊರಿಗೆ ಬಂದು ಸಿವಿಲ್ ಹಾಸ್ಪಿಟಲ್ಗೆ ಹೋಗಿ ಮೆಡಿಕಲ್ ಎಕ್ಸಾಮಿನೇಷನ್ ಅಟೆಂಡ್ ಮಾಡಿದೆ. ಮುಂದೆ ಜೂನ್ ತಿಂಗಳ ಎಂಡು ಅಥವಾ ಜುಲೈ ಫಸ್ಟ್ ವೀಕಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಬಂತು. ನಾನು ಜುಲೈ 26ನೇ ತಾರೀಕಿಗೆ ಬೆಂಗಳೂರಿಗೆ ಬಂದು ಇಲ್ಲಿ ಹಲಸೂರಲ್ಲಿ ಕಾಮಧೇನು ಥಿಯೇಟ್ರು ಮತ್ತು ಲೀಡೋ ಟಾಕೀಸ್ ಮಧ್ಯೆ ಇರತಕ್ಕಂಥ ಇದ್ದಂಥ ಸರ್ಕಲ್ ಟೆಲಿಕಾಮ್ ಟ್ರೈನಿಂಗ್ ಸೆಂಟ್ರಲ್ಲಿ ಟೆಲಿಫೋನ್ ಆಪ್ರೇಟರ್ ಅಂತ ಡ್ಯೂಟಿಗೆ ಜಾಯ್ನ್ ಆದೆ. ಆವತ್ತಿನಿಂದ ನನ್ನ ಸರ್ಕಾರಿ ಸೇವೆ ಪ್ರಾರಂಭ ಆಯಿತು. ನನಗೆ ನಮ್ಮ ತಾಯಿದು ನೆನಪಿಲ್ಲ. ಯಾಕಂದರೆ ಏನಾಗಿದೆ ಅಂದರೆ, ನಾನು ಟೆಲಿಫೋನ್ ಆಪ್ರೇಟರ್ ಇದು ಬಾಂಬೆಯಲ್ಲಿ ಫಸ್ಟ್ ವರ್ಕು. ಆಮೇಲೆ ಟೆಲಿಫೋನ್ ಆಪ್ರೇಟರಾಗಿ ಕೆಲಸ ಮಾಡಿದೆ 76 ಡಿಸೆಂಬರ್ವರೆಗೆ. ಮುಂದೆ ಅದಾದ ಮೇಲೆ ನಾನು ಅಸಿಸ್ಟೆಂಟ್ ಕಮಿಷನರಾಗಿ ಕೆಲಸ ಮಾಡಿದೆ 2 ವರ್ಷ. ಅದಾದಮೇಲೆ ನಾನು IPSಗೆ ಬಂದೆ. IPSಗೆ ಬಂದಮೇಲೆ ನನಗೆ ನಮ್ಮ ತಾಯಿಗೆ ಭೇಟಿಯಾದ ನೆನಪಿಲ್ಲ ನನಗೆ. ನಮ್ಮ ತಾಯಿ ಮುಂದೆ ನನಗೆ ಯೂನಿಫಾರ್ಮಲ್ಲಿ ನೋಡಿದಾಳೆ ನನ್ನ ತಾಯಿ. ಆದರೆ ನಾನು ಸರ್ವಿಸ್ ಸೇರಿದ ತಕ್ಷಣ ನಮ್ಮ ತಾಯಿಗೆ ಹೋಗಿ ಯೂನಿಫಾರ್ಮಲ್ಲಿ ಭೇಟಿಯಾಗೋ ಅವಕಾಶ ಸಿಕ್ಕಿಲ್ಲ. ಆದರೆ ನಾನು ಚಿತ್ರದುರ್ಗ SP ಇದ್ದಾಗ ನಮ್ಮ ತಾಯಿ ನಮ್ಮ ತಂಗಿ ಮದುವೆಗೆ ಬಂದಿದ್ಲು. ಆವಾಗ ನನಗೆ ಯೂನಿಫಾರ್ಮಲ್ಲಿ ನೋಡಿದ್ದಾರೆ. ಅಲ್ಲ, ಅದು ಏನಾಯಿತು ಅಂದರೆ, ನಾನು ಅಸಿಸ್ಟೆಂಟ್ ಕಮಿಷನರ್ ಇದ್ದಾಗ
ನನಗೆ ಅಸಿಸ್ಟೆಂಟ್ ಕಮಿಷನರ್ ಸೆಲೆಕ್ಟ್ ಆದಾಗ ನನಗೆ ಊರಲ್ಲಿ ಕರೆದು ಸನ್ಮಾನ ಮಾಡಿದ್ರು ಶಂಕರಲಿಂಗನ ದೇವಸ್ಥಾನದಲ್ಲಿ. ಅದಾದ ಮೇಲೆ ನಾನು 1 ವರ್ಷ 8 ತಿಂಗಳಾದಮೇಲೆ ಅದಕ್ಕೆ ರಾಜೀನಾಮೆ ಕೊಟ್ಟು IPS ಹೋಗ್ಬೇಕಂತ ಮಾಡಿದೆ. ಹೋಗೋಕ್ಕಿಂತ ಮುಂಚೆ ನಮ್ಮ ಊರಿಗೆ ಬಂದಿದ್ದೆ. ಆವಾಗ ನಮ್ಮ ಆಯಿ ಅಂದರೆ ನಮ್ಮ ದೊಡ್ಡ ಮುತ್ಯನ ಹೆಂಡತಿ ಗಂಗಾಬಾಯಿ ಅಂತಿದ್ಲು. ಅವಳು ಏನು ಹೇಳಿದ್ಲು ಅಂದರೆ, ಏನೋ ತಮ್ಮ ನೀನು ಪ್ರಾಂತ್ ಸಾಹೇಬ್ ಆಗಿದೆ ಅಂತ ಕೇಳಿದ್ದೆ, ಅದನ್ನು ಬಿಟ್ಟು ಫೌಜ್ದಾರ್ ಕೆಲಸಕ್ಕೆ ಹೋಗ್ತಾ ಇದ್ದೀಯಂತೆ, ಯಾಕೆ ಅಂತ. ನಮ್ಮ ಕಡೆ ಪ್ರಾಂತ್ ಸಾಹೇಬ್ ಅಂದರೆ ಅಸಿಸ್ಟೆಂಟ್ ಕಮಿಷನರ್ಗೆ ಪ್ರಾಂತ್ ಸಾಹೇಬ್ ಅಂತಾರೆ. ಅಂದರೆ ಅವ್ರು 3-4 ತಾಲೂಕು ಇನ್ಚಾರ್ಜ್ ಇರ್ತಾರೆ. ಇದು ಫೌಜ್ದಾರ್ ಅಂದರೆ ನಮ್ಮಲ್ಲಿ PS ಆಗಿಂತ ಹೆಚ್ಚಿನ ಒಂದು ಇದು ನಮ್ಮ ಆಯಿಗೆ ಗೊತ್ತಿಲ್ಲ. PSI ಫೌಜ್ದಾರ್ ಅಂದರೆ PSI ಅಂತ. ಆ PSI ಗಿಂತ ಮೇಲಿನ ಹುದ್ದೆಗಳ ಬಗ್ಗೆ ನಮ್ಮ ಆಯಿಗೆ ಕಲ್ಪನಾ ಇರಲಿಲ್ಲ. ಆದ್ದರಿಂದ ಆಕೆ ನನಗೆ ಬೈದ್ಲು, ಪ್ರಾಂತ್ ಸಾಹೇಬ್ ನೌಕರಿ ಬಿಟ್ಟು ನೀನು ಫೌಜ್ದಾರ್ ಆಗಕ್ಕೆ ಹೋಗ್ತಾ ಇದ್ದೀಯ ಅಂತ ನನಗೆ ಬೈದ್ಲಕ್ಕೆ. ಸರ್, ನಿಮ್ಮ ಕುಟುಂಬದಲ್ಲಿ ತಂದೆ ಬಗ್ಗೆ ಹೇಳಿದ್ರಿ, ನಿಮ್ಮ ಸಹೋದರರ ಬಗ್ಗೆ ಹೇಳಿ. ನಮ್ಮ ಸಹೋದರರು, ನಾನು ಬಾಂಬೆಗೆ ಹೋದ್ಮೇಲೆ ನಮ್ಮ ಸಹೋದರರು ಹೆಚ್ಚಿನ ಅಭ್ಯಾಸ ಮಾಡೋಕ್ಕಾಗಲಿಲ್ಲ. ನನಗೆ 5 ಜನ ಬ್ರದರ್ಸು, ನಾವು ಒಟ್ಟು 6 ಜನ. ನಮ್ಮ ಸಿಸ್ಟರ್ಸು 3 ಜನ. ಅವರು ಅಲ್ಲಲ್ಲೇ ಅಭ್ಯಾಸ ಮಾಡಿಕೊಂಡು ಊರಲ್ಲೇ ವ್ಯಾಪಾರ ಮಾಡಿಕೊಂಡು ಒಕ್ಕಲ್ತನ ಮಾಡಿಕೊಂಡು ಇದ್ದಾರೆ ಎಲ್ಲರೂ. ಈಗ ಕುಟುಂಬ ಅಂದಮೇಲೆ ಸರ್, ಗೃಹಸ್ಥಾಶ್ರಮ, ನಿಮ್ಮ ಮದುವೆ, ನಿಮ್ಮ ಧರ್ಮಪತ್ನಿಯವರು, ಪತ್ನಿಯವರ ಬಗ್ಗೆ ಅನ್ಸುತ್ತೆ. ನಾನು 1975ರಲ್ಲಿ BA ಪಾಸ್ ಆದೆ. ಆಮೇಲೆ ನಾನು KSಗೆ ಅಪ್ಲಿಕೇಶನ್ ಹಾಕಿದೆ, ಕೆಲವು ಬ್ಯಾಂಕ್ಗಳಲ್ಲಿ ಅಪ್ಲಿಕೇಶನ್ ಹಾಕಿದ್ದೆ. ನನಗೆಲ್ಲ ಕಡೆ ಸೆಲೆಕ್ಟ್ ಆಯಿತು. ಆದರೆ ಆವಾಗ ಇಂಡಿಯಲ್ಲಿ ಒಬ್ಬರು ಮೆಡಿಕಲ್ ಆಫೀಸರಾಗಿ ಬಂದಿದ್ದರು, ಡಾಕ್ಟರು. ಅವರ ಪರಿಚಯ ಆಯಿತು ನನಗೆ. ಹಿಂದಿ ಕೂಡ ನಿಮಗೆ ಹೌದು ಮುಖ್ಯ, ಅದಕ್ಕೆ ಹೌದು ಸರ್. ಹಾ. ಪರಿಚಯ ಆಯಿತು. ಅವ್ರು ಬಂದಾಗ ನನಗೆ ಆಮೇಲೆ ಅವರಿಗೆ ನನಗೆ ಪ್ರೀತಿಯಾಗಿ ನಾವು ನಮ್ಮ ಮನೆಯವರ ಮತ್ತು ಅವ್ರ ಮನೆಯವರ ಅನುಮತಿ ತೆಗೆದುಕೊಂಡು ಅವ್ರ ಮನೆಯಲ್ಲೇ ನನಗೆ ಮದುವೆ ಮಾಡಿಕೊಟ್ರು. ಅದು 13 ಡಿಸೆಂಬರ್ 1975ಕ್ಕೆ ಅಲಸಂಗಿಯಲ್ಲಿ ಅವ್ರ ಮನೆ ಎದುರಿಗೆ ಮದುವೆ ಮಾಡಿಕೊಟ್ರು. ಅವರು ಕನ್ನಡದ ಅನುಭವಿ ಕವಿ ಮತ್ತು ಗೆಳೆಯರ ಗುಂಪಿನ ಸ್ಥಾಪಕರಾದಂಥ ಮಧುರ ಚೆನ್ನರ ಕೊನೆಯ ಮಗಳವರು. ಅವರು KMC ಹುಬ್ಬಳ್ಳಿಯಲ್ಲಿ MBBS ಮಾಡಿ 71ನೇ ಇಸ್ವಿಯಲ್ಲಿ ಲೇಡಿ ಮೆಡಿಕಲ್ ಆಫೀಸರ್ ಅಂತ ಸರ್ಕಾರಿ ಸೇವೆಗೆ ಸೇರಿದ್ರು. ಅವ್ರ ಇಂಜೆಕ್ಷನ್ ಇಟ್ಕೊಂಡ್ರು, ಅವ್ರ ಇಂಜೆಕ್ಷನ್ ಇಟ್ಕೊಂಡು ನೀವು ಗನ್ ಇಟ್ಕೊಂಡ್ರಿ ಸರ್. ಅದ ಪ್ರೀತಿ ಇಬ್ಬರ ನಡುವೆ ಆಯ್ತು ಅಂತ ಹೇಳಿ ಸರಿನಾ? ಪೊಲೀಸರು ಪ್ರೀತಿ ಮಾಡ್ತಾರ ಸರ್, ಮೊದಲು ಯಾರು ಸರ್, ನೀವು ಮೇಡಮ್ ಹೇಳಿದ್ದು ಅಥವಾ? ಅದು ನನಗೆ ಪ್ಯಾರಂಜಿಟಿಸ್ ಆಗಿತ್ತು. ನಾನು ಡಾಕ್ಟರ್ HR ಬಿದ್ರಿ ಅಂತ ಡಾಕ್ಟರ್ ಕಡೆ ಟ್ರೀಟ್ಮೆಂಟ್ ತೊಗೋತಾ ಇದ್ದೆ. ಆದರೆ ಇನ್ನೂ 3 ಇಂಜೆಕ್ಷನ್ ಹೇಳಿದ್ರು ಅವರು. ಅದು 2ನೇ ದಿವಸ ಇಂಜೆಕ್ಷನ್ ತೊಗೊಂಡು ಬಂದು ಏನಾಯಿತು ಅಂದರೆ, ಅವರು ಕೋರ್ಟ್ ಡ್ಯೂಟಿಗೆ ಹೋದರು. ಲೇಡಿ ಡಾಕ್ಟರ್ ಇರ್ತಾರೆ, ನೀವು ಅಲ್ಲೇ ಬಂದು ಇಂಜೆಕ್ಷನ್ ತೊಗೊಳ್ರಿ ಅಂದರು. ಆವಾಗ ಅವ್ರದ್ದು ಫಸ್ಟ್ ಬಿಟ್ಟಿತ್ತು. ಪರಿಚಯ ಆಗಿ. ಮಕ್ಕಳು ಸರ್ ತಮಗೆ? ನನಗೆ 2 ಮಕ್ಕಳಿದ್ದಾರೆ, ಒಬ್ಬರು ಮಗಳು ಒಬ್ಬ ಮಗ. 2 ಕೆಲಸದಲ್ಲಿದ್ದಾರೆ. ಸರ್, ಕರ್ನಾಟಕ ರಾಜ್ಯದ ಪೊಲೀಸ್ ಪರಂಪರೆ ಯಾವಾಗ ಸ್ಥಾಪನೆ ಆಯಿತು? ಕರ್ನಾಟಕ ರಾಜ್ಯದಲ್ಲಿ ಮೊದಲು ಪೊಲೀಸ್ ವ್ಯವಸ್ಥೆ ಅಂತಕ್ಕಂಥದ್ದು ಜಿಲ್ಲಾಧಿಕಾರಿ ಅಥವಾ ಡೆಪ್ಟಿ ಕಮಿಷನರ್ ಅಧೀನದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ ಅಮಲ್ದಾರ್ ಅಂದರೆ ತಹಸೀಲ್ದಾರ್ ಅವರ ಮಟ್ಟದಲ್ಲಿ ಇತ್ತು. ಅದು ಏನಾಯಿತು ಅಂದರೆ, ಒಬ್ಬರು ಪೊಲೀಸ್ ಅಸಿಸ್ಟೆಂಟ್ ಅಂತ ಇರ್ತಿದ್ರು DCಗೆ. ಈಗ ಹೆಂಗೆ ಹೆಡ್ ಕ್ವಾರ್ಟರ್ ಅಸಿಸ್ಟೆಂಟು, ಟ್ರೆಜರಿ ಅಸಿಸ್ಟೆಂಟು ಇದ್ದರು, ಅದೇ ಪ್ರಕಾರ ಒಬ್ಬ ಪೊಲೀಸ್ ಅಸಿಸ್ಟೆಂಟ್ ಅಂತ ಇರ್ತಿದ್ರು. ಅವ್ರ ಕೆಳಗೆಲ್ಲ ನಡೀತಾ ಇತ್ತು. ಪೊಲೀಸ್ ಇಲಾಖೆ ಪ್ರತ್ಯೇಕವಾಗಿ ಇರಲಿಲ್ಲ. ಅದು ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟದ ಭಾಗ ಆಗಿ ಕೆಲಸ ಮಾಡ್ತಾಯಿತ್ತು. ಮತ್ತು ಗ್ರಾಮ ಮಟ್ಟದಲ್ಲಿ ಏನಿತ್ತು, ತಳವಾರು ಅಥವಾ ಸೇತ್ ಸಿಂಧಿ ಅಂತಕ್ಕಂಥವರು ಅವರು ಊರಿನ ಪಟೇಲರಿಗೆ, ಶಾನ್ಭೋಗರಿಗೆ ಸಹಾಯಕರಾಗಿ ಪೊಲೀಸ್ ಕೆಲಸಗಳನ್ನು ನಿರ್ವಹಿಸಲಿಕ್ಕೆ ಸಹಾಯ ಮಾಡ್ತಾಯಿದ್ರು. ಆದರೆ ಮೈಸೂರು ಸರ್ಕಾರದಲ್ಲಿ 1985ರಲ್ಲಿ ಸರ್ಕಾರದವರು ಒಂದು ಪೊಲೀಸ್ ಇಲಾಖೆಯನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ, ಪ್ರತ್ಯೇಕವಾಗಿ ಸ್ಥಾಪನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದರು. ಆವಾಗ ರಿಕೆಟ್ಸ್ ಅಂತಕ್ಕಂಥವರು ಮೊದಲನೇ IGP ಅಂತ ಅವರು ಅಪಾಯಿಂಟ್ಮೆಂಟ್ ಮಾಡಿ ಪೊಲೀಸ್ ಇಲಾಖೆ ಕರ್ನಾಟಕದಲ್ಲಿ ಅಧಿಕೃತವಾಗಿ 1885ರಲ್ಲಿ ಬಂತು. ಕರ್ನಾಟಕ ಅಂದರೆ ಮೈಸೂರು ರಾಜ್ಯದಲ್ಲಿ. ಯಾಕಂದರೆ ಆವಾಗ ಮೈಸೂರು ರಾಜ್ಯ ಕೂಡಿರಲಿಲ್ಲ. ಕೊಡಗು, ಮಂಗಳೂರು ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಕಾರವಾರ ಜಿಲ್ಲೆ, ಬೆಳಗಾವಿ, ಧಾರವಾಡ, ಬಿಜಾಪುರ ಇವು ಎಲ್ಲ ಬ್ರಿಟಿಷರ ಕಂಟ್ರೋಲ್ನಲ್ಲಿದ್ದವು. ಅಂದರೆ ಬಾಂಬೆ ಕರ್ನಾಟಕ ಬಾಂಬೆ ಪ್ರೆಸಿಡೆನ್ಷಿಯಲ್ ಇತ್ತು. ಕೊಡಗು ಸೆಪ್ರೇಟಾಗಿ ಒಂದು ಸ್ಟೇಟ್ ಆಗಿತ್ತು. ಮತ್ತು ಮಂಗಳೂರು, ಬಳ್ಳಾರಿ, ಕೊಳ್ಳೇಗಾಲ ತಾಲೂಕು ಮಡ್ರಾಸ್ ಪ್ರೆಸಿಡೆನ್ಷಿಯಲ್ ಇತ್ತು.
ಗುಲ್ಬರ್ಗ, ಬೀದರ್, ರಾಯಚೂರು 3 ಜಿಲ್ಲೆಗಳು ಹೈದರಾಬಾದ್ ನಿಜಾಮಾಳಿಕೆಯಲ್ಲಿತ್ತು. ಆದರೆ ಮೈಸೂರು ಸಂಸ್ಥಾನದಲ್ಲಿ 1885ರಲ್ಲಿ ಮಿಸ್ಟರ್ ರಿಕೆಟ್ಸ್ ಅವರ ನೇತೃತ್ವದಲ್ಲಿ ಅವರನ್ನೇ ಫಸ್ಟ್ IGPಯನ್ನಾಗಿ ನೇಮಕ ಮಾಡಿದ ದಿನಾಂಕವನ್ನೇ ಪೊಲೀಸ್ ಇಲಾಖೆಯ ಸ್ಥಾಪನಾ ದಿನ ಅಂತ ಕರ್ನಾಟಕದಲ್ಲಿ ಪರಿಭಾವಿಸಿ ಅದನ್ನೇ ಪೊಲೀಸ್ ಇಲಾಖೆಯ ಸ್ಥಾಪನಾ ದಿನ ಅಂತ ಆಚರಿಸ್ಕೊಂಡು ಬರ್ತಾಯಿದ್ವಿ. ಪೊಲೀಸ್ ಅಬ್ರಿವಿಯೇಷನ್ PO LIC ಅಂದರೆ ಅದು ಏನೇನೋ ಹೇಳ್ತಾರೆ. ಪೊಲೀಸ್ ಅಂತಂದ್ರೆ ಅದೆಲ್ಲ ಅನುಕೂಲ ಪ್ರಕಾರ ಮಾಡ್ಕೋತಾರೆ. ಅದೇನು ಸ್ಟ್ಯಾಂಡರ್ಡು ಅಥವಾ ಅಧಿಕೃತವಾದದ್ದಲ್ಲ. ಪೊಲೈಟ್ನೆಸ್ಸು, ಒಬಿಡಿಯನ್ಸು ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ಏನು ಇದಿಲ್ಲ. ಪೊಲೀಸ್ ಅಂದರೆ ಪೊಲೀಸ್ ಅಷ್ಟೇ. ಇದು DGP ಮತ್ತೆ IGP ಇವರ ಹಕ್ಕು ಮತ್ತೆ ಕರ್ತವ್ಯಗಳನ್ನ ಹೇಗೆ DGP ಅಂತ ಮೊಟ್ಟ ಮೊದಲು ಸುಮಾರು 1985ರವರೆಗೆ ಪೊಲೀಸ್ ಇಲಾಖೆ ಮುಖ್ಯಸ್ಥರಾಗಿ IGP ದರ್ಜೆ ಅಧಿಕಾರಿಗಳಿದ್ದರು. ಅವರು ಸೂಪರ್ ಟೈಮ್ ಸ್ಕೇಲ್ ಆಫೀಸರ್ ಆಗಿದ್ದರು. ಅವ್ರಿಗೆ ಡಿವಿಷನ್ ಕಮಿಷನರ್ ಲೆವೆಲ್ ಸ್ಥಾನಮಾನ ಇತ್ತು ಅಥವಾ ಸ್ವಲ್ಪ ಮೇಲೆ ಇತ್ತು. ಮುಂದೆ ಏನಾಯಿತು ಅಂದರೆ 1986ರಲ್ಲಿ ಅದೊಂದು DGP ಅಂತ ಪೋಸ್ಟ್ ಕ್ರಿಯೇಟ್ ಆಯಿತು. DGP ಪೋಸ್ಟ್ ಅಂದರೆ ಹೆಚ್ಚು ಕಡಿಮೆ ಚೀಫ್ ಸೆಕ್ರೆಟರಿಗೆ ಸರಿ ಸಮಾನವಾದಂಥ ಒಂದು ಹುದ್ದೆ. ಫಸ್ಟ್ ಟೈಮು DGP ಅಂತ ಬಂತು. ಆದರೆ ಪೊಲೀಸ್ ಆ್ಯಕ್ಟಲ್ಲಿ ಎಲ್ಲ ಅಧಿಕಾರ IGP ಅಂತ ಇದ್ದುದರಿಂದ ಅವ್ರಿಗೆ DG ಆ್ಯಂಡ್ IGP ಅಂತ ಕರೆಯುವ ಪ್ರಭಾವ ಬಂತು. ಪೊಲೀಸ್ ಆ್ಯಕ್ಟ್ ಅಮೆಂಡ್ಮೆಂಟ್ ಆಗಿದ್ದಿಲ್ಲ. ಯಾಕೆಂದರೆ ಪೊಲೀಸ್ ಆ್ಯಕ್ಟಲ್ಲಿ ಸೆಕ್ಷನ್ 2ದಲ್ಲಿ ಏನು ಹೇಳಿದರು ಅಂದರೆ, ದೇರ್ ವಿಲ್ ಬಿ ಆಫೀಸರ್ ಕಾಲ್ಡ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಹೂ ವಿಲ್ ಬಿ ದ ಹೆಡ್ ಆಫ್ ದಿ ಪೊಲೀಸ್ ಫೋರ್ಸ್ and discharge all the functions of the police department subject to the general supervision control of the state government ಅಂತ ಸೆಕ್ಷನ್ 2ಅಲ್ಲಿ ಹೇಳ್ತಾರೆ. ಅದಕ್ಕೆ ಅದು IGP ಅನ್ನೋದು ಅಮೆಂಡ್ಮೆಂಟ್ ಆಗಿಲ್ಲ ಇನ್ನು. ಅದಕ್ಕೆ DG ಆ್ಯಂಡ್ IGP ಅಂತ ಹೇಳ್ತಾರೆ.